ಮೇಡಮ್, ಈಗ ನೀವು ಕನ್ನಡ ಇಂಡಸ್ಟ್ರಿ ತುಂಬಾ ವರ್ಷಗಳಿಂದ ಇದ್ದೀರಿ. ಯಾಕಂದ್ರೆ ನಿಮ್ದು ಬ್ಯಾಕ್ ಗ್ರೌಂಡ್ ತುಂಬಾ, ನಿಮ್ಮ ಮೇಡಮ್ ನಿಮ್ಮ ತಾಯಿದು ತುಂಬಾ ಹೆಸರಿದೆ. ಸೊ ಯಾಕಂದ್ರೆ ನೀವು ಹೊಸಬ್ರು ಅಲ್ಲ, ನಿಮ್ಮ ಇಂಡಸ್ಟ್ರಿಗೂ ನೀವು ತುಂಬಾ ಲಿಂಕ್ ಇದೆ. ಸೊ ಇಂಡಸ್ಟ್ರಿ ಬಗ್ಗೆ ಅಂದ್ರೆ ಈಗ ಒಂದು ನಟ್ಟು ಬೋಲ್ಟು ಟೈಪ್ ಮಾಡ್ತೀನಿ ಅನ್ನೋ ಒಂದು ವಿಷಯ ಬಂತು. ಸೊ ಇದನ್ನ ಕೇಳಿಸಿದಾಗ ಸರ್ಕಾರದವರು ಈ ತರ ಅಂದಾಗ ಎಲ್ಲೊಂದ್ ಕಡೆ ಭಯ ಅನ್ಸುತ್ತಾ ಇಂಡಸ್ಟ್ರಿ ಅವರಿಗೆ, ಆರ್ಟಿಸ್ಟ್ ಗಳಿಗೆ ಅಥವಾ ಟೆಕ್ನಿಷಿಯನ್ಸ್ಗೆ ಅಥವಾ ಡೈರೆಕ್ಟರ್ಗೆ? ಸೊ ಫಸ್ಟ್ ಆಫ್ ಆಲ್ ಡಿ.ಕೆ. ಶಿವಕುಮಾರ್ ಸರ್ ಏನ್ ಹೇಳಿದ್ದಾರೆ, ಫಸ್ಟ್ ಆಫ್ ಆಲ್ ಅವರು ತುಂಬಾ ದೊಡ್ಡ ವ್ಯಕ್ತಿ ಆಯ್ತಾ. ಅಂಡ್ ಒಂಥರ ಬೇಸ್ಟ್ ತರ ನಮ್ ಇಡೀ ಒಂದು ನಾರ್ಮಲ್ ಕ್ಲಾಸ್ ಅಲ್ಲಿ ನೋಡ್ಬೇಕಂದ್ರೆ ಒಂದೆರಡು ಮಾತು ಆಡಿದ್ರು. ಅಂಡ್ ಐ ಡೋಂಟ್ ಥಿಂಕ್ ಅದನ್ನ ಅವ್ರು ಮೀನ್ ಮಾಡಿ ಸೀರಿಯಸ್ ಆಗಿ ಹೇಳಿರ್ತಾರೆ. ಆಮೇಲೆ ನಾನ್ ಯಾವತ್ತಿದ್ರು ನನ್ನ ಇಂಡಸ್ಟ್ರಿ ಕಡೆನೆ, ಅಂದ್ರೆ ವಾಟ್ ಎವರ್ ಏನೇ ಮ್ಯಾಟರ್ ಬಂದ್ರು ನಾನು ನಮ್ಮನ್ನ ಬಿಟ್ಕೊಡಲ್ಲ. ಸೊ ಮೇ ಬಿ ನಾನು ಕಡೆಗೆ ನಾವ್ ತುಂಬಾ ಸಣ್ಣವ್ರು ಸರ್, ದೊಡ್ಡ ವಿಷಯ ಮಾತಾಡೋಕೆ. ಬಟ್ ಏನಂದ್ರೆ ಕೆಲವೊಂದ್ ಕಡೆ ನಾವೇ ಹೋಗಕ್ ಆಗಿರಲ್ಲ ಕಾರಣಾಂತರಗಳಿಂದ. ಸೊ ಹಂಗಂತ ನಾನು ಇಟ್ ಡಸಂಟ್ ಮೀನ್ ದಟ್ ನಾವು ಅದಕ್ಕೆ ಅವಮಾನ ಮಾಡ್ತಿದೀವಿ ಅಂತಲ್ಲ. ಮೇ ಬಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಂಡ್ ಆ ಕಡೆಯಿಂದನೂ ಪರ್ಸ್ಪೆಕ್ಟಿವ್ ಬೇರೆ ತರ ಅವ್ರು ಅದನ್ನ ಮಾತ್ರ ಹೇಳಿರೋದು ಹೈಲೈಟ್ ಆಗ್ತಿರ್ಬೋದು. ಅವ್ರು ಏನಕ್ಕೋಸ್ಕರ ಹೇಳಿದ್ದಾರೆ ಅನ್ನೋದು ಮೇ ಬಿ ಅವರು ಅದನ್ನ ವ್ಯಕ್ತಪಡಿಸಬಹುದೇನೋ ಮುಂದೆ. ಬಟ್ ಅದ್ರ ಇಂಡಸ್ಟ್ರಿ ಅವ್ರ ಕಡೆಯಿಂದ ಹೇಳ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಏನೋ ಕಾರಣಗಳಿದ್ದೇ ಇರುತ್ತೆ ಸರ್. ನಾನಂತೂ ನಮ್ ಕಡೆನೆ ನಿಂತ್ಕೊಳ್ಳೋದು, ನಾನು ಬಿಟ್ಕೊಡಲ್ಲ. ನೀವು ಹೇಳಿದ ಪ್ರಕಾರ ಡಿ.ಕೆ. ಶಿವಕುಮಾರ್ ಒಂದು ಮಾಸ್ಟರ್ ತರ ಜಸ್ಟ್ ರೈಟ್ಸ್ ಇದೆ ಅಂತಿದ್ದಲ್ಲ, ಜಸ್ಟ್ ಕಾಂಟೆಂಟ್ ಸ್ಟೂಡೆಂಟ್ಸ್ಗೆ. ಸೊ ಮೇ ಬಿ ಆ ತರ ಬಾಂಧವ್ಯದಿಂದ ಹೇಳಿರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್.